ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಏನಂತಂದ್ರೆ ತುಂಬಾ ಸ್ಪೆಷಲ್ ಆಗಿರುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಕಾರ್ಮಿಕರಿಗೆ ಅಂತಾನೆ ಇರುವಂತ ಒಂದು ಏನಿದೆ ಕಾರ್ಮಿಕ ಕಾರ್ಡ್ ಗಳನ್ನ ಮಾಡಿಸಿರ್ತೀರಲ್ಲ, ಸೊ ಆ ಕಾರ್ಮಿಕ ಕಾರ್ಡ್ ಗಳಿಗೆ ಒಂದು ಬೆಸ್ಟ್ ಒಂದು ಅಪ್ಡೇಟ್ ಇದೆ. ಸೊ ಏನು ಅಪ್ಡೇಟು ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋನ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಒಂದು ಬೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು, ಒಂದು ಒಳ್ಳೆ ಒಂದು ಫ್ಯೂಚರ್ ಕೂಡ ಅಂತಾನು ಹೇಳ್ಬೋದು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು, ಕಾರ್ಮಿಕ ಕಾರ್ಡ್ ಅನ್ನ ಹೊಂದಿರುವಂತ ಅಷ್ಟು ಒಂದು ಏನ್ ನಮ್ಮ ಸಹೋದರರು ಸಹೋದರಿಯರು ಯಾರ್ಯಾರು ಇದ್ದಾರೆ, ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಏನಪ್ಪಾ ಅಂತಂದ್ರೆ ಒಂದು ಪೆನ್ಷನ್ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ 60 ವರ್ಷ ದಾಟಿದ ನೋಂದಾಯಿತ ಕಾರ್ಮಿಕರಿಗೆ ಮಂಡಳಿಯು ಮಾಸಿಕ ಪಿಂಚಣಿಯನ್ನು ನೀಡುತ್ತದೆ. ಅಂತಂದ್ರೆ ನೀವು ರಿಜಿಸ್ಟರ್ ಇದ್ರಪ್ಪ ಅಂತಂದ್ರೆ, ಅಂದ್ರೆ ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇತ್ತಂತಂದ್ರೆ, ಲೇಬರ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ, ಸೊ ನಿಮ್ಗೆ 60 ವರ್ಷ ಆದ್ಮೇಲೆ ತಿಂಗಳಿಗೆ ಇಷ್ಟು ಅಂತ ಏನಾಗುತ್ತೆ ಪೆನ್ಷನ್ ಬರುತ್ತೆ. ಸೊ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ. ಸೊ ಮಂಡಳಿಯಿಂದ ನೀಡಿರುವ ಗುರುತಿನ ಚೀಟಿ ಏನಪ್ಪಾ ಅಂತಂದ್ರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇರಬೇಕು. ಫಲಾನುಭವಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಸೊ ನಿಮ್ಮ ಹೆಸರಲ್ಲಿರುವಂತಹ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕು. ನೆಕ್ಸ್ಟ್ ಜೀವಿತ ಪ್ರಮಾಣ ಪತ್ರ ಅಂತಂದ್ರೆ ಲೈವ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ. ಸೊ ಇವಾಗ ಲೈವ್ ಸರ್ಟಿಫಿಕೇಟ್ ಅಂತ ಮಾಡ್ತಿದ್ದಾರೆ, ಸೊ ಆನ್ಲೈನ್ ಅಲ್ಲಿ ಅದೆಲ್ಲ ಮಾಡ್ಬೋದು. ಸೊ ಆ ಒಂದು ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್, ನೆಕ್ಸ್ಟ್ ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಆಗಿರಬೇಕು. ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ. ಸೊ ಇದು ನಿಮ್ಗೆ ಕೊಡ್ತಾರೆ, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ನೀವು ಲೇಬರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನೀವು ಇದನ್ನ ಮಾಡಿಸಿರ್ತೀರ, ಉದ್ಯೋಗ ದೃಢೀಕರಣ ಪತ್ರ ಮತ್ತೆ ಸ್ವಯಂ ದೃಢೀಕರಣ ಪತ್ರ. ಸೊ ಇದೆಷ್ಟು ಡಾಕ್ಯುಮೆಂಟ್ಸ್ ಗಳು ನಿಮ್ಗೆ ಇರಬೇಕು. ಸೊ ಇದನ್ನ ನೀವು ಆನ್ಲೈನ್ ಅಲ್ಲಿ ಹಾಕ್ಬೋದು. ನಿಮ್ಮ ಹತ್ತಿರದ ಒಂದು ಆಫೀಸ್ಗೆ ಹೋಗ್ಬಿಟ್ಟು, ಅಂದ್ರೆ ಕಾರ್ಮಿಕ ಇಲಾಖೆ ಒಂದು ಆಫೀಸ್ ಇರತ್ತಲ್ಲ, ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನಿಮ್ಮ ಹತ್ತಿರದ ಬೆಂಗಳೂರು ಆಗಿರ್ಬೋದು, ಗ್ರಾಮವನ್ನ ಆಗಿರ್ಬೋದು, ಸೊ ಅಲ್ಲಿಯೂ ಕೂಡ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು. ಸೊ ಇದೇನಪ್ಪಾ ಅಂತಂದ್ರೆ ಒಂದು ಬೆಸ್ಟ್ ಅಪ್ಡೇಟ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.